ಎಸ್ ನೋಡಿ, ಬಜೆಟ್ ಅಧಿವೇಶನದಲ್ಲಿ ಸರ್ಕಾರಕ್ಕೆ ತಲೆಬಿಸಿಯಾಗದ ಮೈತ್ರಿ ನಾಯಕರು ಸದನದಲ್ಲಿ ಮತ್ತೊಮ್ಮೆ ಇದೀಗ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಮೈತ್ರಿ ಕೋಲ್ಡ್ ವಾರ್ ಆರಂಭ ಆಗೋಗಿದೆ. ಕಾಂಗ್ರೆಸ್ ಸರ್ಕಾರವನ್ನ ಸಮರ್ಥವಾಗಿ ಎದುರಿಸಲು ಇದೀಗ ಸಮನ್ವಯ ಮೂಡ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಸೇರಿ ಹಲವು ವಿಚಾರಗಳಲ್ಲಿ ಸಮನ್ವಯದ ಕೊರತೆ ಉಂಟಾಗ್ತಾ ಇದೆ. ಇಲ್ಲಿ ಜಿಬಿಎ ಎಲೆಕ್ಷನ್ ಸಿದ್ಧತೆಯಲ್ಲಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು, ಮತ್ತೊಂದು ಕಡೆ ಮೈತ್ರಿ ಗೊಂದಲ. ಜಿಬಿಎ ಚುನಾವಣೆಯಲ್ಲಿ ಮೈತ್ರಿಯಲ್ಲೇ ಹೋಗ್ಬೇಕಾ ಬೇಡವಾ ಎಂಬ ಗೊಂದಲದಲ್ಲೇ ಇದೀಗ ಎರಡೂ ಪಕ್ಷದವರು ಇರುವಂತದ್ದು. ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಮನ್ವಯದ ಕೊರತೆ ಇದೆಯಾ ಅನ್ನೋ ಪ್ರಶ್ನೆ ಹುಟ್ಟುತ್ತಾ ಇದೆ. ಒಂದು ಕಡೆ ಜಿಬಿಎ ಬಜೆಟ್ ಮಂಡನೆ ಆಗುತ್ತೆ, ಮತ್ತೊಂದು ಕಡೆ ಜಿಬಿಎ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಇದರ ನಡುವೆ ಇದೀಗ ಜಿಬಿಎ ಚುನಾವಣೆಗೆ ತಯಾರಿಗಳು ಹೇಗೆ ನಡೀತಾ ಇದೆ, ಅದರಲ್ಲೂ ಕೂಡ ಮೈತ್ರಿ ಅನ್ನುವಂಥದ್ದು ಮುಂದುವರಿಯುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಬಹಳ ದೊಡ್ಡ ಗೊಂದಲ ಆಗೋಗಿದೆ ಈಗ. ಹಾಗಾಗಿ ಸದ್ಯಕ್ಕೆ ಸದನದಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಮೈತ್ರಿ ಕೋಲ್ಡ್ ವಾರ್ ನಡೆದಿದೆ. ಅದರಲ್ಲೂ ಕೂಡ ಗೊಂದಲಗಳು. ಕಾರಣ ಏನು ಅಂತಂದ್ರೆ, ಜಿಬಿಎ ಚುನಾವಣೆಯಲ್ಲಿ ಇಲ್ಲಿ ಮೈತ್ರಿಯಾಗಿ ಸ್ಪರ್ಧೆ ಮಾಡಬೇಕಾ ಅಂತಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಜೊತೆಯಾಗಿ ಹೋಗ್ಬೇಕಾ, ಜೊತೆಯಾಗಿ ಸ್ಪರ್ಧೆ ಮಾಡಬೇಕಾ ಅಥವಾ ಇಲ್ವಾ ಅನ್ನುವಂಥ ಗೊಂದಲದಲ್ಲಿ ಈಗಲೂ ಕೂಡ ಇದ್ದಾರೆ. ಅಧಿವೇಶನದಲ್ಲೂ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಮನ್ವಯದ ಕೊರತೆ ಸದ್ಯಕ್ಕೆ ಇರುವಂಥದ್ದು. ಕಾಂಗ್ರೆಸ್ ಸರ್ಕಾರವನ್ನ ಸಮರ್ಥವಾಗಿ ತೆಗೆದುಕೊಂಡಿರುವಂತಹ ಎರಡೂ ಪಕ್ಷಗಳು ಬೆಂಗಳೂರು ಅಭಿವೃದ್ಧಿ ಸೇರಿ ಹಲವು ವಿಚಾರಗಳಲ್ಲಿ ಚರ್ಚೆ ಆಗಿದೆ. ಜಿಬಿಎ ಎಲೆಕ್ಷನ್ ಸಿದ್ಧತೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿದ್ದಾರೆ. ಆದರೆ ಇಲ್ಲಿ ಮೈತ್ರಿ ಹೋಗುತ್ತಾ ಅಥವಾ ಇಲ್ವಾ ಅನ್ನುವಂಥದ್ದು ಬಹಳ ದೊಡ್ಡ ಗೊಂದಲ. ಅದರಲ್ಲೂ ಕೂಡ ಯಾವಾಗ ಕುಮಾರಸ್ವಾಮಿ ಅವರು ಒಂದು ಹಿಂಡನ್ನ ಕೊಟ್ಟಿದ್ರು, ಆರಂಭದಲ್ಲೇ ದೇವೇಗೌಡರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅಂತಂದ್ರೆ 2028 ವಿಧಾನಸಭಾ ಚುನಾವಣೆಗೆ ಬೇಕಾದ್ರೆ ಮೈತ್ರಿಯಾಗಿ ಸ್ಪರ್ಧೆ ಮಾಡ್ತೀವಿ, ಆದ್ರೆ ಲೋಕಲ್ ಬಾಡಿ ಎಲೆಕ್ಷನ್, ಜಿಬಿಎ ಎಲೆಕ್ಷನ್ಗೆ ನಾವು ಮೈತ್ರಿಯಾಗಿ ಸ್ಪರ್ಧೆ ಮಾಡೋದಿಲ್ಲ, ಸಿಂಗಲ್ ಆಗಿಯೇ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥದ್ದು ಜೆಡಿಎಸ್ ಕೊಟ್ಟಿದ್ದಂತ ಒಂದು ಹೇಳಿಕೆ. ಅದಾದ ನಂತರ ಕೆಲವೊಂದು ಪರ ವಿರೋಧ ನಾಯಕರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು, ಬಿಜೆಪಿಯಲ್ಲೂ ಅಷ್ಟೇ ಜೆಡಿಎಸ್ ಅಲ್ಲೂ ಅಷ್ಟೇ. ಅದಾದ ನಂತರ ಮತ್ತೊಮ್ಮೆ ಒಂದು ಸ್ಪಷ್ಟನೆಯನ್ನ ಕೊಡ್ತಾರೆ ಜೆಡಿಎಸ್ ನಾಯಕರು. ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಹಾಗೂ ದೇವೇಗೌಡರು ಮತ್ತೊಮ್ಮೆ ಒಂದು ಹೇಳಿಕೆಯನ್ನ ಕೊಡ್ತಾರೆ. ಇಲ್ಲ, ಜಿಬಿಎ ಎಲೆಕ್ಷನ್ ನಲ್ಲಿ ನಾವು ಮೈತ್ರಿಯಾಗಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಬಸವರಾಜ್, ಇಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಈಗಲೂ ಕೂಡ ಒಂದು ಗೊಂದಲ ಇದೆ. ಫೈನಲಿ ಇವರು ಜಿಬಿಎ ಎಲೆಕ್ಷನ್ಗೆ ಮೈತ್ರಿಯಾಗಿ ಹೋಗ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದು ಈಗಲೂ ಕೂಡ ಕನ್ಫ್ಯೂಷನ್, ಈಗಲೂ ಕೂಡ ಕ್ಲಾರಿಟಿ ಸಿಗಲಿಲ್ಲ. ಏನಾಗಬಹುದು ಮುಂದೆ? ರೋಶಿನಿ, ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಕೂಡ ಮೈತ್ರಿಯಾಗಿ ಮುಂದುವರಿಬೇಕು. ಅದರಲ್ಲಿ ಪ್ರಮುಖವಾಗಿ ಈಗ ಏನು ಜಿಬಿಎ ಚುನಾವಣೆ ಏನ್ ಬರ್ತಾ ಇದೆ, ಅದರಲ್ಲಿ ಇಬ್ರು ಕೂಡ ಮೈತ್ರಿಯಾಗಿ ಒಂದ್ ಕಡೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಸಭೆಗಳಲ್ಲಿ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈಗ ಏನು ಬಜೆಟ್ ಅಧಿವೇಶನ ಕೂಡ ನಡೀತು. ಈ ಬಜೆಟ್ ಅಧಿವೇಶನದಲ್ಲಿ ಎರಡೂ ಪಕ್ಷಗಳ ನಡುವೆ ಒಂದಿಷ್ಟು ಅಸಮಾನತೆ ಇದೆ ಏನೋ, ಒಂದು ಕಡೆ ಮುನಿಸಿದೆ ಏನೋ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಕೆಲವೊಂದಿಷ್ಟು ಅವರ ಒಂದು ಅಧಿವೇಶನದಲ್ಲಿ ಭಾಗಿಯಾಗಿರ್ತಕ್ಕಂಥ ನಡೆ ಆಗಿರ್ಬೋದು, ಮತ್ತೆ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡುವಂತದ್ದರಲ್ಲಾಗಿರ್ಬೋದು, ಅವೆಲ್ಲ ನೋಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇದೆ ಏನೋ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಜೆಡಿಎಸ್ ನ ಶಾಸಕರಾಗಿರ್ಬೋದು, ಬಿಜೆಪಿ ಶಾಸಕರಾಗಿರ್ಬೋದು, ಇಬ್ಬರೂ ಸಹಿತ ಒಂದ್ ಕಡೆ ಒಗ್ಗಟ್ಟಾಗಿ ಸರ್ಕಾರವನ್ನ ಎದುರಿಸುವಂತ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿ ನಡವಳಿಕೆ ಕೂಡ ಈ ಒಂದು ಬಜೆಟ್ ಅಧಿವೇಶನದಲ್ಲಿ ಕಂಡು ಬರಲಿಲ್ಲ. ಹಾಗಾಗಿ ಈಗ ಜಿಬಿಎ ಚುನಾವಣೆಯಲ್ಲಿ ಯಾವ ರೀತಿ ಸಮನ್ವಯತೆಯನ್ನು ತೆಗೆದುಕೊಂಡು ಹೋಗ್ತಾರೆ, ಎಲ್ಲೋ ಒಂದ್ ಕಡೆ ಇದು ಹೈಕಮಾಂಡ್ ನಾಯಕರಿಗೆ ತಲುಪಿಸುವಂತ ಪ್ರಯತ್ನವನ್ನ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮತ್ತೆ ಅದನ್ನ ತೆಗೆದುಕೊಂಡು ಹೋಗ್ತಾರಾ, ಈ ಒಂದು ಸಮನ್ವಯತೆ ಸಮಿತಿ ಕೂಡ ರಚನೆ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಇದೆ. ಹಾಗಾಗಿ ಜೆಡಿಎಸ್ ನಲ್ಲಿ ಕೆಲವೊಂದಿಷ್ಟು ಗೊಂದಲ ಕೂಡ ಜೆಡಿಎಸ್ ಮತ್ತು ಬಿಜೆಪಿಯಲ್ಲೂ ಕೂಡ ಗೊಂದಲದ ಗೂಡಾಗಿ ಉಳಿದಿರ್ತಕ್ಕಂಥದ್ದು. ರೋಶಿನಿ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.